ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ಈ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಬಂದಿದೆ. ಏನಪ್ಪ ಇದು ಅಂದರೆ, ಇವಾಗ ಜಾತಿಯ ಬಣ್ಣ ಬಂದಿದೆ. ಈ ಮಾತು ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಬಳೆ ಅವರು ಹೇಳಿದರು. ಯಾಕೆ ಈ ಮಾತು ಬಳಕೆಯಾಯಿತು ಅಂದರೆ, ಬೀದರ್ನಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಇಲ್ಲಿಂದ ಹೈದರಾಬಾದಿಗೆ ತೆರಳಿ ಅಲ್ಲಿರುವಂಥ ಶಿವಕುಮಾರ್ನ ಆರೋಗ್ಯ ಸ್ಥಿತಿಗತಿಯನ್ನು ಪರಿಶೀಲನೆ ಮಾಡ್ತಾರೆ. ಅವರ ಕುಟುಂಬಕ್ಕೆ ಧೈರ್ಯವನ್ನು ಹೇಳ್ತಾರೆ. ಹಾಗೆ ಮೃತಪಟ್ಟಂಥ ಗಿರಿ ವೆಂಕಟೇಶ್ ಏನಿದಾರಲ್ಲ, ಅವರ ಬೀದರ್ ನಿವಾಸಿ, ಅವರು ಬೀದರ್ನ ಬೇಮಳಖೇಡ ಗ್ರಾಮದವರು. ಇಲ್ಲಿಂದ ಒಂದು 30 ಕಿಲೋಮೀಟರ್ ಆಗಿರ್ಬೋದು. ಅದರಲ್ಲೇ ಅವರಿಗೆ ಹೋಗೋಕ್ಕಾಗಲಿಲ್ಲ. ಯಾಕೆ ಇವರು ಹೋಗಲಿಲ್ಲ? ಇದು ಜಾತಿವಾದನ ಅಂತ ಭೀಮ್ ಆರ್ಮಿಯ ಸದಸ್ಯರುಗಳು ಹಾಗೂ ಕೋರೆಗಾಂವ್ ಸಂಸ್ಥಾಪಕರು ಹಾಗೂ ಸೇರಿದಂತೆ ಅನೇಕರು ಇದರ ಕುರಿತು ಮಾತನಾಡಿದ್ದಾರೆ. ಇವರ ಕುಟುಂಬಕ್ಕೆ, ಗಿರಿ ಕುಟುಂಬಕ್ಕೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳಿಲ್ಲ ಇಲ್ಲಿಯವರೆಗೂ ಅನ್ನುವ ಮಾತು ಒಂದಾದರೆ, ಇನ್ನೊಂದು ಕಡೆ ಹೈದರಾಬಾದ್ನಲ್ಲಿ ಚಿಕಿತ್ಸೆ ಪಡಿತಿರುವಂಥ ಶಿವಕುಮಾರ್ ಕುಟುಂಬಕ್ಕೆ ಮತ್ತು ಶಿವಕುಮಾರ್ ಚಿಕಿತ್ಸೆಗೆ ಏನೆಲ್ಲ ಖರ್ಚು ವೆಚ್ಚ ಬರುತ್ತೆ ಅದು ಜಿಲ್ಲಾಡಳಿತದ ವತಿಯಿಂದ ನಾವು ಕೊಡ್ತೀವಿ ಎನ್ನುವ ಮಾತು ಇವರು ಕುಟುಂಬಸ್ಥರಿಗೆ ಮತ್ತು ಆಸ್ಪತ್ರೆಯಲ್ಲಿ ಜನರಿಗೆ ಮಾಧ್ಯಮದ ಮುಂದೆ ಎಲ್ಲವೂ ಹೇಳಿರೋದು ಅಷ್ಟೇ ಆಗಿದೆ. ಆಶ್ವಾಸನೆಯೇ ಆಗಿದೆ. ಇದು ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ, ಯಾವುದು ಕಾರ್ಯರೂಪದಲ್ಲಿ ಆಗಿಲ್ಲ. ನಿನ್ನೆ ಒಂದು ಶಿವಕುಮಾರ್ಗೆ ಆಪ್ರೇಷನ್ ಆಗಬೇಕಿತ್ತು. ಅವರು ಬೆಳಗ್ಗೆ 11 ಗಂಟೆಯಿಂದ ಆಗಬೇಕಾದ ಆಪ್ರೇಷನ್ ರಾತ್ರಿ ಆಗಿರೋದು ಘಟನೆಯಾಗಿದೆ. ಯಾಕಂದರೆ ಅವರಿಗೆ ದುಡ್ಡಿನ ಸಮಸ್ಯೆ. ಇವರು ಜಿಲ್ಲಾಡಳಿತವಾಗಲಿ ಯಾರೇ ಆಗಲಿ ಫೋನ್ ಹಾಕಿದರೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಎನ್ನುವ ಮಾತು ಈ ಸುದ್ದಿಗೋಷ್ಠಿಯಲ್ಲಿ ಒತ್ತಿ ಹೇಳಿದರು. ಹಾಗೆ ಮೃತಪಟ್ಟ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರಧನ ನೀಡಬೇಕು, 5 ಎಕರೆ ಜಮೀನು ನೀಡಬೇಕು, ಹೊರಗುತ್ತಿಗೆ ಅದರ ಮೇಲೆ ನೌಕರಿಯನ್ನು ತೆಗೆದುಕೊಳ್ಳುತ್ತೀನಿ ಅಂತ ಹೇಳಿದ್ರಲ್ಲ, ಅದು ನಮಗೇನು ಬೇಕಾಗಿಲ್ಲ. ಸರ್ಕಾರಿ ಹುದ್ದೆಯನ್ನು ಕೂಡಲೇ ನೀಡಬೇಕು. ಇಲ್ಲವಾದಲ್ಲಿ 24ರ ಒಳಗೆ ಗಡುವು ನೀಡುತ್ತೇವೆ. ಅದರ ಒಳಗಾಗಿ ನೀವು ನೀಡಿರುವಂಥ ಆಶ್ವಾಸನೆ, ನಾವು ಬೇಡ್ತಾ ಇರುವಂಥ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಬೀದರ್ನಲ್ಲಿ ದೊಡ್ಡ ಪ್ರತಿಭಟನೆ ಮಾಡಬೇಕಾಗತ್ತೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂದ್ಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡಬೇಕಾಗತ್ತೆ ಎನ್ನುವ ಎಚ್ಚರಿಕೆಯನ್ನು ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಾಗೆ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆಗೆ ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನೇಮಿಸಬೇಕು. ಕೂಡಲೇ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು, ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಎನ್ನುವ ಮಾತು ಸಹ ಈ ಸುದ್ದಿಗೋಷ್ಠಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಕಪಿಲ್ ಗೋಡ್ಬಳೆ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಾಗೆ ಜೊತೆಯಲ್ಲಿರುವಂಥ ಹಲವಾರು ಸಂಘಟನೆಯ ಪ್ರಮುಖರು ಸಹ ಈ ಮಾತನ್ನು ಒತ್ತಿ ಹೇಳಿದ್ರು. ಏನೆಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ. ಗುಂಡ ಹಾರಿಸಿದ್ದಾರೆ. ಇಲ್ಲಿವರೆಗೆ ಅದು ಯಾವುದೇ ರೀತಿಯಿಂದ ತನಿಖೆ ಆಗಲಿಕ್ಕೆ ರೆಡಿ ಇಲ್ಲ. ಈ ಬೀದರ್ ಜಿಲ್ಲಾ ಆಡಳಿತ ಹಾಗೂ ಇಲ್ಲಿರುವ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಸಂಪೂರ್ಣ ಪೊಲೀಸ್ ಇಲಾಖೆಗಳು ಇವು ವಿಫಲರಾಗಿದ್ದಾರೆ. ಈ ಮಾಧ್ಯಮದ ಮೂಲಕ ನಾವು ಆಗ್ರಹಿಸುವುದೇನೆಂದರೆ, ಈ ಬೀದರ್ ಜಿಲ್ಲೆಯಲ್ಲಿ ಇಂಥ ಒಂದು ತಲೆ ತಗ್ಗಿಸುವಂಥ ಘಟನೆ ಆಗಿರೋದ್ರಿಂದ ಬೀದರ್ ಜಿಲ್ಲಾಧಿಕಾರಿ ಕೂಡಲೇ ವರ್ಗಾವಣೆ ಆಗಬೇಕು. ಇಲ್ಲಾಂದರೆ ನಾವು ಬೀದರ್ ಜಿಲ್ಲೆಯಾದಂಥ ಉಗ್ರ ಹೋರಾಟ ಕೈಗೊಳ್ತೀವಿ. ಏಕೆಂದರೆ ಈ ಏನು ವೆಂಕಟಗಿರಿ ಅಂಥೇಳಿ ಏನು ಪೊಲೀಸ್ ಇದು ಬ್ಯಾಂಕ್ನ ಏನು ಸಿಬ್ಬಂದಿ ಇದ್ದರು, ಅವರಿಗೆ ಗುಂಡು ಹಾರಿಸುವಾಗ ಪೊಲೀಸ್ ಇಲಾಖೆದವರು ಏನು ಮಾಡ್ತಾಯಿದ್ರು, ಅಲ್ಲೇ ಪಕ್ಕದಲ್ಲೇ ನ್ಯಾಯಾಲಯ ಇದೆ, ಅಲ್ಲೇ ಪಕ್ಕದಲ್ಲಿ ಮತ್ತೆ ಜಿಲ್ಲಾಧಿಕಾರಿ ಕಚೇರಿ ಇದೆ, ಅಲ್ಲೇ ಪಕ್ಕದಲ್ಲಿ ಏನಿದೆ ಅಂತಂದರೆ ತಹಶೀಲ್ ಕಚೇರಿ ಇದೆ. ಇಂಥ ಒಂದು ಬೆಳಗಿನ ಘಟನೆ ಆಗ್ತಿದ್ರು ಕೂಡ ಯಾವುದೇ ರೀತಿಯ CC ಕ್ಯಾಮರಾಗಳು ಹಾಗೂ ಇಲ್ಲಿರುವ ಬೀಟ್ಗಳು
ಹಾಗೂ ಇಲ್ಲಿರುವ ಸಂಪೂರ್ಣ ಜಿಲ್ಲಾ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಯಾವುದೇ ರೀತಿಯಾಗಿ ಆ SBI ATM ಎದುರುಗಡೆ ಒಂದು ಘಟನೆ ಆಗಿದೆ, ಅದಕ್ಕೆ ಇಲ್ಲಿವರೆಗೆ ಯಾವುದೇ ರೀತಿಯಿಂದ ತನಿಖೆ ಆಗಲಿ ಯಾವುದೇ ಕ್ರಮ ಆಗಲಿ ಆಗ್ತಾ ಇಲ್ಲ. ಯಾಕೆಂದರೆ ಈ ಬೀದರ್ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಘಟನೆಗಳು ಒಂದಲ್ಲ ಒಂದು ದಿನ ಇದ್ದರೆ ಬೆಳಗ್ಗೆ ಏನಾದರೂ ಒಂದು ಘಟನೆಗಳು ಆಗ್ತಾ ಇದ್ದಾವೆ. ಅಂತಂದರೆ ಇದು ಒಂದು ದೊಡ್ಡ ನಮ್ಮ ಬೀದರ್ ಜಿಲ್ಲೆಯಲ್ಲಿ ತಲೆ ತಗ್ಗಿಸುವಂಥ ಘಟನೆ ಆಗಿದೆ. ಮತ್ತೆ 50 ಲಕ್ಷ ಪರಿಹಾರ ಕೊಡಬೇಕು. ಅದೇ ಈ ಘಟನೆಗೆ ಸಂಬಂಧಿಸಿದ ಇನ್ನೊಬ್ಬರು ಶಿವಕುಮಾರ್ ಅಂತೇಳಿ ಹಳದಕೇರಿ ಅವರ ಮೇಲೂ ಕೂಡ ಹಲ್ಲೆ ಆಗಿದೆ. ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವರ ಸಂಪೂರ್ಣ ವೆಚ್ಚ ಏನದಂತಂದ್ರೆ ಸರ್ಕಾರ ಭರಿಸಬೇಕು. ಹಾಗೆ ಅವರು ಕುಟುಂಬಸ್ಥರಿಗೂ ಕೂಡ ಏನದಂದ್ರೆ 50 ಲಕ್ಷ ಪರಿಹಾರ ಕೊಡಬೇಕು. ಅದ್ರ ಜೊತೆಗೇನೆ ವೆಂಕಟಗಿರಿ ಅವರು ಏನು ಜೀವ ಕಳೆದುಕೊಂಡಿದ್ದಾರೆ ಅವ್ರ ಕುಟುಂಬಸ್ಥರಿಗೆ ಏನದಂತಂದ್ರೆ ಸರ್ಕಾರ ಕಡೆಯಿಂದ ಅವರಿಗೆ 5 ಎಕರೆ ಭೂಮಿ ಮತ್ತೆ 50 ಲಕ್ಷ ರೂಪಾಯಿ ಪರಿಹಾರ. ಅದೇ ರೀತಿಯಾಗಿ ಏನದಂತಂದ್ರೆ ಒಂದು ಸರ್ಕಾರಿ ನೌಕರಿಯಾಗಿ ಏನದಂದ್ರೆ ಅವರಿಗೆ ಕೊಡಬೇಕು ಸರ್ಕಾರ ಅಂತೇಳಿ ಈ ಮೂಲಕ ಆಗ್ರಹಿಸ್ತೇವೆ. ಈ ಕೂಡಲೇ ಏನಾದರೂ ಈಗ 1 ವಾರ ಆಯಿತು ಈ ಘಟನೆ ಆಗಿ, ಇಲ್ಲಿವರೆಗೆ ನೀವು ಪೊಲೀಸ್ ಇಲಾಖೆದವರಾಗ್ಲಿ ಇಲ್ಲಿನ ಸಚಿವರಾಗ್ಲಿ ಏನು ಆಟ ಆಡ್ತಾ ಇದ್ದೀರಾ ನೀವೆಲ್ಲ? ಎಂತೆಂಥ ಘಟನೆಗಳು ಆಗ್ತಾ ಇದ್ದಾವೆ ಬೀದರಲ್ಲಿ. ಇಷ್ಟೆಲ್ಲ ಆದರೂ ಕೂಡ ನೀವು ಇನ್ನೂ ತೋರಿಸ್ತಾ ಇದ್ದೀರಾ ನಿಮ್ದು ಏನಿದೆ ಅಂತೇಳಿ. ಇಲ್ಲಿ ಗೊತ್ತಾಗ್ತಾ ಇದೆ, ನಿಮ್ಮ ಪ್ರತಿಭೆ ಏನಿದೆ ಗೊತ್ತಾಗ್ತದೆ ಇಲ್ಲಿ. ಈ ಮೂಲಕ ನಾನು ಆಗ್ರಹಿಸ್ತೀನಿ, ಜಿಲ್ಲಾ ಅಧಿಕಾರಿಗಳು ವರ್ಗಾವಣೆ ಆಗುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದು. ಇಷ್ಟು ಹೇಳ್ತೀನಿ. ಇದು ಮುಂದಿಂದು ಹಾಗೆ ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡೋದು ಬೇರೆ. ಬಟ್ ಈಗ ಅದ್ರ ಜೊತೆಗೆ ಇನ್ನೊಬ್ರು ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಒಳಗಾಗಿದ್ದಾರೆ ಅವರಿಗೂ ಯಾವುದೇ ರೀತಿಯ ವೆಚ್ಚಗಳು ಕೊಡ್ಲಿಕ್ಕೆ ರೆಡಿ ಇಲ್ಲ. ಯಾವುದೇ ಒಂದು ಅವ್ರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಅವರ ಕುಟುಂಬಸ್ಥರು ಯಾವುದೇ ರೆಸ್ಪಾನ್ಸ್ ಇಲ್ಲ. ನಾವು ಅವ್ರ ಭೇಟಿಯಾಗಿನೇ ನಿಮ್ಮ ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಅವತ್ತು ರಾತ್ರಿ ಹೈದರಾಬಾದ್ನಲ್ಲಿ ಶಿವಕುಮಾರ್ ಅವರ ಕುಟುಂಬಕ್ಕೆ ಭೇಟಿಯಾಗಿ ಓಕೆ ನಾವೇನಂದ್ರೆ ಇದು ಎಷ್ಟು ಸಲ ಈ ಆಸ್ಪತ್ರೆ ವೆಚ್ಚ ಆಗ್ತದೆ KR ಹಾಸ್ಪಿಟಲ್ದು ಅದೆಲ್ಲ ಸಂಪೂರ್ಣವಾಗಿ ಭರಿಸ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟು ಬಂದಿದ್ದು ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ. ಅದಾದ ನಂತರ ಏನಂದ್ರೆ ಈಗ ನಿಮ್ಮ ಸರ್ ಒಂದೇ ನಿಮಿಷ ಇಂಟರ್ಪ್ರೆಟ್ ಆಗಬೇಕು. ಸಾರಿ, ಜಿಲ್ಲಾ ಸಚಿವರು ಆ ಒಂದು ಇನ್ನೋರ್ವ ವ್ಯಕ್ತಿಗೆ ಹೈದರಾಬಾದ್ ಆಸ್ಪತ್ರೆ ಅಂತ ಕೆಲಸ ಇಲ್ಲಿವರೆಗೂ ಆಗಿಲ್ಲ ಅಂತ ಹೇಳಿ ಸ್ವತಃ ಪರಿವಾರನೇ ಹೇಳಿದೆ. ತಾವು ಹೇಳಿದ್ದೀರಾ ಮಾಧ್ಯಮಗಳಲ್ಲಿ ಇದು ಪ್ರಸಾರ ಆಗಿದೆ, ಸಚಿವರು ಆಶ್ವಾಸನೆ ಕೊಟ್ಟಿದ್ದಾರಂತೆ. ಆದ್ರೆ ಮಾಧ್ಯಮದಲ್ಲಿ ಇನ್ನೊಂದು ಸುದ್ದಿ ಕೂಡ ಪ್ರಸಾರ ಆಗ್ತಾ ಇದೆ. ಯಾವ ಸುದ್ದಿ ಅಂತಂದ್ರೆ News 18 ಅಂತ ಯಾವುದೋ ಒಂದು ಕನ್ನಡ ಮಾಧ್ಯಮ ಇದೆ, ಅದರಲ್ಲಿ ಅಪರಾಧಿಗಳನ್ನ ಪೊಲೀಸ್ ಇಲಾಖೆ ಬಂಧಿಸಿದೆ ಅಂತ ಹೇಳ್ತಾ ಇದೆ. ಸರ್, ಇದು ಎಷ್ಟು ಮಟ್ಟಿಗೆ ಸತ್ಯ ಇದೆ? ಮಾಧ್ಯಮಗಳಲ್ಲಿ ಪ್ರಸಾರ ಆಗಿ ಜನರ ನಡುವೆ ಬೀದರ್ ಜಿಲ್ಲೆಯಲ್ಲಿ ಗೊಂದಲ ಮೂಡ್ತಾ ಇದೆ. ಏನಂತಂದ್ರೆ ಇವರು ದಲಿತ ಮುಖಂಡರು ಮತ್ತೆ ಪರಿವಾರದವರು ಸುಳ್ಳು ಹೇಳ್ತಾ ಇದ್ದಾರೇನೋ, ಮಾಧ್ಯಮಗಳಲ್ಲಿ ಅಪರಾಧಿಗಳನ್ನ ಬಂಧಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಿಜ ಮತ್ತು ಸತ್ಯಾಂಶ ಏನಂತಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗ್ಲಿ ಅಥವಾ ಜಿಲ್ಲಾಡಳಿತ ಆಗಲಿ ಅಥವಾ ಜಿಲ್ಲೆಯ ಪ್ರಮುಖರಾಗಿರ್ತಕ್ಕಂಥ ಪ್ರತಿನಿಧಿ ಜಿಲ್ಲಾ ಸಚಿವರು ಆ ಒಂದು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರ್ತಕ್ಕಂಥ ವಿಷಯನ ಇದು ನಾವು ಖಂಡಿಸ್ತೀವಿ, ಇಲ್ಲಿವರೆಗೆ ನಾವು ಬಂಧಿಸಿಲ್ಲ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆಯಿಂದ, ಇದು ಸುಳ್ಳು ಮಾಹಿತಿ ಅಂತ ಹೇಳಿ ಅವ್ರು ಸ್ಪಷ್ಟನೆ ಕೊಡಬೇಕು. ಮೊದಲನೇದಾಗಿ ಹಲವಾರು ಮಾಧ್ಯಮಗಳಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತವೆ. ನಮ್ಗೆ ಡೌಟ್ ಬರೋದು ಎಲ್ಲಿ ಅಂತಂದ್ರೆ ಬ್ಯಾಂಕ್ ಮ್ಯಾನೇಜರ್ ಯಾವುದೇ ಇದು ಕೊಡ್ತಾ ಇಲ್ಲ, ಏಜೆನ್ಸಿಯವರು ಅವತ್ತು 2 ತಾಸುಗಳ ಕಾಲ ಗನ್ಮ್ಯಾನ್ ಆಬ್ಸೆಂಟ್ ಆಗ್ತಾನೆ, ಮತ್ತೆ ಪೊಲೀಸ್ ಇಲಾಖೆ ಯಾವ ರೀತಿ ದುರ್ಬಲ ಆಗಿದೆ ಬೀದರ್ ಅಲ್ಲಿ ಅಂತಂದ್ರೆ ಜಿಲ್ಲಾ ಸಂಕೀರ್ಣ ಅಲ್ಲೇ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿ, ಬೀದರ್ ತಹಸೀಲ್ ಕಚೇರಿ ಅಲ್ಲೇ ಇದೆ, ಕೋರ್ಟ್ ಕಚೇರಿ ಅಲ್ಲೇ ಇದೆ. ಅಪರಾಧಿಗಳ ಕೃತ್ಯ ಎಸಗಿ ಸುಮಾರು 20-25 ನಿಮಿಷಗಳ ಕಾಲ ಇಡೀ ಬೀದರ್ ಜಿಲ್ಲೆಯ ಸೆಂಟ್ರಲ್ ಸಿಟಿ, ಹಾರ್ಟ್ ಆಫ್ ಸಿಟಿಯಲ್ಲಿ ಆರಾಮಾಗಿ 40-50 ಸ್ಪೀಡ್ ಅಲ್ಲಿ ಬೈಕಲ್ಲಿ ಓಡಾಡ್ಕೊಂಡು ಎಲ್ಲ CCTVಗಳಲ್ಲಿ ರೆಕಾರ್ಡ್ ಆಗಿದೆ, ತಾವು ನೋಡ್ಬೋದು. ನಾವೇನು ಸುಳ್ಳು ಹೇಳ್ತಾ ಇಲ್ಲ. 20 ನಿಮಿಷಗಳ ಕಾಲ ಬೀದರ್ ಜಿಲ್ಲಾ ಪೊಲೀಸ್ ಏನ್ ಮಾಡಿದೆ? ಹಾಗಾದ್ರೆ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆ CCTV ಬಲೆ ಹಾಕ್ತಾರೆ. ಆ ರೀತಿ ಸಾಮಾನ್ಯ ಜನರಿಗೆ ತೊಂದರೆ ಕೊಡಕ್ಕಾಗುತ್ತೆ. ನಾನು ಈ ಮಾಧ್ಯಮ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಬೀದರ್ ಜಿಲ್ಲೆ ತುಂಬಾ ಶರಣರ ನಾಡು, ಸಂತರ ನಾಡು, ನಾವು ತುಂಬಾ ಸಹಜ ಪ್ರೀತಿ ಮತ್ತು ಭಾತೃತ್ವದಿಂದ ಕೂಡಿರ್ತಕ್ಕಂಥ ಈ ನಾಡಲ್ಲಿ
ತಾವು ಈ ಪೊಲೀಸ್ ಇಲಾಖೆಗೆ ಮತ್ತು ಆ ಒಂದು ಹುದ್ದೆಗೆ ತಾವು ಅರ್ಹರಲ್ಲ ಅಂತ ಹೇಳಿ ನಾನು ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಇರ್ಲಿಕ್ಕೆ ಅರ್ಹರಲ್ಲ. ದಯವಿಟ್ಟು ಇವರನ್ನ ವರ್ಗಾವಣೆಗೊಳಿಸಿ ಸೂಕ್ತವಾದ ಮತ್ತು ಅತ್ಯಂತ ಇದು ಆಗಿರ್ತಕ್ಕಂಥ ಅಧಿಕಾರಿಗಳನ್ನ ನಮ್ಮ ಬೀದರ್ಗೆ ಸರ್ಕಾರ ಈ ಮೂಲಕ ಡೆಪ್ಯೂಟ್ ಮಾಡಿ ಈ ಬೀದರ್ ಜಿಲ್ಲೆಗೆ ತರಬೇಕಂತ ಹೇಳಿ ನಮ್ಮ ಒಂದು ಉಗ್ರವಾದ ಬೇಡಿಕೆ. ಮತ್ತು ಅದೇ ರೀತಿಯಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ಹಲವಾರು ಸಂಘಟನೆಯವರು ಇವತ್ತು ಬೆಂಬಲ ಕೊಟ್ಟಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ಏನ್ ಬೆಂಬಲ ಅಂತಂದ್ರೆ, ನಾವಿನ್ನೂ ಅದೊಂದು ಮೊದಲನೇ ಹಂತದ ಚರ್ಚೆಯಲ್ಲಿದೆ. ದಿನಾಂಕ 24 ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟನ ನಾವು ಎಲ್ಲ ಸಂಘಟನೆಯವರು ಮತ್ತು ಬಹುಜನ್ ಸಮಾಜ್ ಪಾರ್ಟಿಯ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾವು ಕೇಳಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು ಸಚಿನ್ ಗಿರಿ ಅಂತ, ಬಹುಜನ್ ಸಮಾಜ್ ಪಾರ್ಟಿ ಜಿಲ್ಲಾ ಉಪಾಧ್ಯಕ್ಷ. ನನ್ನ ಪತ್ರಿಕಾ ಬಾಂಧವರಿಗೆ ಸುಮಾರು 6 ದಿನಗಳಿಂದ ಒಂದು ಹೇಯ ಕೃತ್ಯ ಅಂದರೆ ರಾಬರಿ ಮಾಡಿಬಿಟ್ಟು ಮರ್ಡರ್ ಮಾಡಿಬಿಟ್ಟು ರಾಬರಿ ಮಾಡ್ಕೊಂಡು ಸುಮಾರು 1 ಕೋಟಿ ದುಡ್ಡು ಎತ್ಕೊಂಡು ಹೋಗಿದ್ರು ದರೋಡೆಕೋರರು. ಆ ದರೋಡೆಕೋರನ್ನ ಇನ್ನೂ ಕೂಡ 6 ದಿನ 7 ದಿನ ಕಳೆದರೂ ಕೂಡ ಜಿಲ್ಲಾ ಪೊಲೀಸ್ ಇಲಾಖೆನ ಅವರನ್ನು ಬಂಧಿಸುವಲ್ಲಿ ವಿಫಲವಾಗಿದೆ. ಮೊದಲನೇ ವಿಷಯ. ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ, ಆ ಇನ್ಸಿಡೆಂಟ್ ಅಲ್ಲಿ ಯಾರು ಗಾಯ ಆಗಿದ್ದರು ಶಿವಕುಮಾರ್ ಅನ್ನೋರು ಮತ್ತು ತೀರ್ಕೊಂಡವರು ವೆಂಕಟಗಿರಿ ಅಂತವರು, ಈ 2 ಫ್ಯಾಮಿಲಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಹೇಳಿಕೆಗಳು ಮತ್ತು ಆಶ್ವಾಸನೆ ಕೊಟ್ಟಿದ್ರು, ಆ ಆಶ್ವಾಸನ ಇನ್ನೂ ಕೂಡ ಪೂರೈಕೆ ಆಗಿಲ್ಲ. ಇವೆರಡು ವಿಷಯ ಇಟ್ಕೊಂಡು ನಾವಿವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ. ಮತ್ತೆ ಇನ್ನೊಂದು 3ನೇ ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೆ ಯಾವುದೇ ಆಶ್ವಾಸನೆ ಕೂಡ ಈಡೇರಿಲ್ಲ, ಯಾವುದೇ ಆರೋಪಿಗಳು ಕೂಡ ಬಂಧನ ಆಗಿಲ್ಲ. ಸೊ ಒಂದ್ ವೇಳೆ ಇದೇ ತರ ಇನ್ನೂ ಮುಂದುವರಿತು ಅಥವಾ ಸರ್ಕಾರದ ನಿಷ್ಕಾಳಜಿತನ ಏನಾದ್ರೂ ಇದೇ ತರ ಮುಂದುವರೆದ್ರೆ ಒಂದು ಉಗ್ರವಾದ ಹೋರಾಟವನ್ನ ರೂಪಿಸಬೇಕು ಅಂತ ನಮ್ಮ ಪ್ಲಾನ್ ಇದೆ ಅಂತ ಇದು ಮೋಟಿವೇಟ್ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಇವಾಗ ಏನೇನಪ್ಪ ನಮ್ದು ಏನೇನು ಪಾಯಿಂಟ್ಸ್ ಇದಾವೆ ನಾವು ಈ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬೇಕಿದ್ರೆ ಮುಖ್ಯ ಇಂಪಾರ್ಟೆಂಟ್ ಏನಿದೆ ಅಂತಂದಾಗ, ಮೊದಲನೇದು ತ್ವರಿತ ಮತ್ತು ಸಮಗ್ರವಾದಂತ ತನಿಖೆನ ಬೇಕು. ಆ ತನಿಖೆಯಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದನ್ನ ಬೇಕು. ಯಾಕಂತಂದ್ರೆ ಇವಾಗ ಮೀಡಿಯಾ ನಾವು ಹೇಳ್ಬೇಕಂತ ನಾನು ಎಲ್ಲ ಮೀಡಿಯಾಗ ಅಂತ ಹೇಳ್ತಿದ್ದಿಲ್ಲ. ನಾನು ಆಲ್ಮೋಸ್ಟ್ ನಾನು ಎಲ್ಲ ಮೀಡಿಯಾಗ 99% ಮೀಡಿಯಾಗ ನಾನು ರೆಸ್ಪೆಕ್ಟ್ ಇದೆ. ನನಗೆ ಅವ್ರು ಕೆಲಸ ಮಾಡ್ತಕ್ಕಂಥ ರೀತಿನೂ ನನ್ಗೆ ರೆಸ್ಪೆಕ್ಟ್ ಇದೆ. ಬಟ್ ಕೆಲವೊಂದು ಮೀಡಿಯಾಗಳು ಇರ್ಲಾರ್ದ ಸುಳ್ಳು ಸುದ್ದಿನ ಹಬ್ಬಿಸ್ತಾರೆ. ಅಂತ ಸುಳ್ಳು ಸುದ್ದಿನ ಜನ ನಂಬಿಬಿಟ್ಟು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಿದ್ದೆ ನಾನು ನೋಡ್ತಿದ್ದೆ. ನಾನು ಅವತ್ತಿನ ದಿನ ಇನ್ಸಿಡೆಂಟ್ ಆಗಿದ್ದು ಸಂಜೆ ರಾತ್ರಿ 9 ಗಂಟೆ ನೋಡ್ತಾರೆ. ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠರಾಗಿದ್ದ ನಮ್ಮ ಎಸ್ ನಮ್ಮ ಬಾಸು ಒಂದಿಂದ ಹಿಡಿದ್ರು 24 hours ಅವ್ರನ್ನಾಗೆ ಹಿಡಿದ್ರು ಅಂತೇಳಿ ಫುಲ್ ಎಲ್ಲ ಫೇಸ್ಬುಕ್ ಆ ಕಡೆ ಎಲ್ಲ ಭಾಳ ಮೆರೆಸಿದ್ರು ಅವರು. ನನಗೂ ಖುಷಿ ಆಗಿತ್ತಪ್ಪ ಹಿಡ್ದಿರಲ್ಲ ಅಂತೇಳಿ. ಬಟ್ ಇಂಥ ಸುಳ್ಳು ಸುದ್ದಿನ ಹಬ್ಬಿಸ್ತಕ್ಕಂಥ ಮೀಡಿಯಾಗಳು ಕೂಡ ಸುದ್ದಿನ ನೀವು ತಗೋಬೇಕಾದ್ರೆ ಒಂದು ಅಥೆಂಟಿಕ್ ಆಗಿ ರಿಪೋರ್ಟ್ ಏನಿದೆನೋ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಆ ರಿಪೋರ್ಟ್ ತಗೊಂಡು ಅದೇ ಸುದ್ದಿನ ಜನರಿಗೆ ತರಿಸ್ಬೇಕಂತ ನನ್ನದು ವಿನಂತಿ ಕೂಡ ಇದೆ. ಸೊ ಇವಾಗ ನಾನು ಆ ತ್ವರಿತ ಮತ್ತು ಸಮಗ್ರ ತನಿಖೆಗಾಗಿ ಒತ್ತಾಯಿಸ್ತೇನೆ ಸರ್ಕಾರಕ್ಕೆ. ಮತ್ತ ಮೃತ ಕುಟುಂಬಗಳಿಗೆ ಒಂದು ಸೂಕ್ತ ಪರಿಹಾರ, ಅಂದ್ರೆ ವೆಂಕಟಗಿರಿ ಅವ್ರು ಏನ್ ತೀರ್ಕೊಂಡಿದ್ರು ಅವ್ರ ಸೂಕ್ತ ಪರಿಹಾರ ಅಂತ ನಾವು ಕೇಳ್ತೀವಿ. ಅವತ್ತು ಹೇಳಿದ್ರು 8 ಲಕ್ಷ ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತೀವಿ, ನಾವು 10 ಲಕ್ಷ ವಿಶೇಷ ಪ್ಯಾಕೇಜ್ ಅಂತ ಕೊಡ್ತೀವಿ ಅಂತ ಸಚಿವರು ಹೇಳಿದ್ರು. ಇವತ್ತು ನಮ್ಮ ಬೇಡಿಕೆ 50 ಲಕ್ಷ ಅಂತ ಹೇಳಿದ್ದೆ ನಾನು. ಬಟ್ ಇದು ಅಲ್ಲರಿಸಿ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಬೇಕು, ಅವ್ರ ಮನೆ ಎಂಪ್ಲಾಯ್ಮೆಂಟ್ ನ ಕೊಡ್ಬೇಕು, ಅವ್ರ ತಂಗಿ ಕೊಡ್ಬೇಕು, ಅವ್ರ ತಾಯಿನ ಕೊಡ್ಬೇಕು. ಮತ್ತೆ ಅವರೊಂದು ಪಿಂಚಣಿಯನ್ನು ಹೇಳಿದ್ರಲ್ಲ ಸಚಿವರು, ಅದೇ ತರ ಪಿಂಚಣಿಯನ್ನು ಮುಂದುವರಿಸಬೇಕು. ಸಚಿವರು ಹೇಳಿದ್ರು 2 ಎಕರೆ ಭೂಮಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಅಲ್ಲ ನಾವು 5 ಎಕರೆ ನಾವು ಡಿಮಾಂಡ್ ಮಾಡ್ತಿದ್ವಿ ನಾವು. ಸರಿ, ನಾ ಆಶ್ವಾಸನೆ ಆಗಿ ಇರ್ತದೆ ಇದು. ಸರಿ, ನಾ ಇನ್ನೊಂದು ಏನ್ ಬೇಕಪ್ಪ ಅಂತಂದಾಗಿ, ತನ್ನ ಮಗ ಇದ್ದಾಗ ತನ್ನ ತಾಯಿಗೆ ತನ್ನ ತಂಗಿಗೆ ಆರಾಮಿಲ್ಲ ಅಂದ್ರೆ ಹಾಸ್ಪಿಟಲ್ಗೂ ಅವರೇ ಹೋಗ್ಬೇಕಾಗ್ತಿತ್ತು. ಆ ರೆಸ್ಪಾನ್ಸಿಬಿಲಿಟಿ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ತನ್ನ ಮಗ ಏನಿತ್ತು ತನ್ನ ಮಗನೇ ಮಾಡ್ಬೇಕಿತ್ತು. ಆ ರೆಸ್ಪಾನ್ಸಿಬಿಲಿಟಿನ ಈಗ ಮಗ ಇಲ್ಲ ಅಂತಂದಾಗ ಇದು ಸರ್ಕಾರದ ವೈಫಲ್ಯ ಕಾರಣ ಅದ, ಇದು ಪೊಲೀಸ್ ಇಲಾಖೆ ಕಾರಣ ಅದ. ಹಾಗಾಗಿ ಅವ್ರಿಗೊಂದು ಸ್ಪೆಷಲ್ ಮೆಡಿಕಲ್ ಕಿಟ್ ನ ಕೊಡ್ಬೇಕು. ಮೆಡಿಕಲ್ ಕಿಟ್ ಅಂದಾಗ ಬರೀ ಕಿಟ್ ಅಲ್ಲ, ಒಂದು ಸ್ಪೆಷಲ್ ಇನ್ಸೂರೆನ್ಸ್ ಕಾರ್ಡ್ ನ ಕೊಡ್ಬೇಕು. ಅವ್ರಿಗೆ ಯಾವ ತರ ಕಾರ್ಪೊರೇಟ್ ಎಂಪ್ಲಾಯ್ಮೆಂಟ್ ಕೆಲಸ ಮಾಡ್ತಾರೆ, ನೀವು 5 ಲಕ್ಷ 10 ಲಕ್ಷದ ಒಂದು ಎಂಪ್ಲಾಯ್ಮೆಂಟ್ ಇನ್ಸೂರೆನ್ಸ್ ಕಾಪಿ ಇರ್ತಲ್ಲ, ಆ ತರ ಒಂದು ಇನ್ಸೂರೆನ್ಸ್ ಮಾಡ್ಕೊಡ್ಬೇಕು. ಸರ್ಕಾರದಿಂದ ಇನ್ಸೂರೆನ್ಸ್ ಮಾಡ್ಕೊಡ್ಬೇಕು. ಅವ್ರು ಯಾವುದೇ ಹಾಸ್ಪಿಟಲ್ ಇರಲಿ, ಎಷ್ಟೇ ದೊಡ್ಡ ಚಿಕ್ಕ ರೋಗ ಇರಲಿ ದೊಡ್ಡ ರೋಗ ಇರಲಿ, ಎಂತ ದೊಡ್ಡ ಹಾಸ್ಪಿಟಲ್ ಎಂತ ದೊಡ್ಡ ಆಪರೇಷನ್ ಇದ್ರು ಕೂಡ ಅವ್ರಿಗೆ ಒಂದು ಗಯಾ ಪೈಸಾ ತುಕ್ಲಾರ್ದಪ್ಲೆ ಯಾವುದೇ ತರ ಹಾಸ್ಪಿಟಲ್ ಇದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ತರ ಒಂದು ಇನ್ಸೂರೆನ್ಸ್ ಕೊಡಿ ಅಂತ ಅದೊಂದು ಹೊಸ ಬೇಡಿಕೆ ಕೂಡ ಇದೆ ಇದರಲ್ಲಿ. ಸೊ ಇನ್ನೊಂದು ಏನಿದೆಪ್ಪ ಅಂತಂದಾಗ, ಈ ಪರಿಹಾರ ಏನ್ ಘೋಷಣೆ ಮಾಡಿದ ಸಚಿವರು ಇದಕ್ಕೆ ವಿಳಂಬ ಆಗ್ಲತ್ತದ.
ಅದಕ್ಕೆ ಮೃತ ಕುಟುಂಬರು ಅದು ಏನಿದ್ರು ತನ್ನ ತನ್ನ 10 ರೂಪಾಯಿ 20 ರೂಪಾಯಿ ಜಮಾಸ್ಕೊಂಡು ಅದೇನು ಸಾಬಂದು ಇದು ಮಾಡ್ಬೇಕಿತ್ತು ಅದನ್ನ ಮಾಡಿಬಿಟ್ಟಾರ. ಬಟ್ ಯಾರು ಉಳಿದಾರ ಶಿವಕುಮಾರ್ ಅನ್ನಂತವ್ರು, ಆ ಶಿವಕುಮಾರ್ ಅನ್ನಂತವ್ರಿಗೆ ಅಲ್ಲಿ ನಾ ಹಾಸ್ಪಿಟಲ್ ಉಳಿದಿದ್ದು ನನ್ಗೆ ಗೊತ್ತಿರಲಿಲ್ಲ. ಆ ಹಾಸ್ಪಿಟಲ್ ಬೇರೆ ಹಾಸ್ಪಿಟಲ್ ನಾವು ಪೇಷಂಟ್ಸ್ ಹೆಂಗಿರ್ತಂದ್ರೆ ಯಾವ್ದಾರು ಪೇಷಂಟ್ ಒಳಗದ ಅಂತಂದಾಗ ಹೊರಗೆ ಅಟೆಂಡಿಗೆ ಕುಂತಿದ್ದಿರ್ತಾನ. ಆ ಅಟೆಂಡಿಗೆ ಕುಂತಿದ್ದಾಗ ಒಳಗಿನ ನರ್ಸ್ ಬಂದ್ಬಿಟ್ಟು ಒಂದು ಚಿಟ್ಟಿ ಕೈಯಲ್ಲಿ ಕೊಟ್ಬಿಡ್ತಾರೆ, ತಗೊರಿ ಇದು ಚಿಟ್ಟಿ ತಗೊರಿ ಪಟ್ ಅಂತ ಮೆಡಿಸಿನ್ ತಗೊಂಡ್ ಬರ್ರಿ ಅಂತ ಇರ್ತಾರೆ. ಇಲ್ಲ ರೀ ನಾ ಮಿನಿಸ್ಟರ್ ಹೇಳ್ಯಾರ ಅವ್ರು ರೊಕ್ಕ ಬಂದು ಕೊಡ್ತಾರೆ ಅಂದ್ರೆ ಅವ್ರು ಕೇಳಲ್ಲ ನಮ್ದು ಯಾರ್ದು, ಅವ್ರು ಯಾರು ಕೇಳಲ್ಲ, ಡಾಕ್ಟರ್ ಕೊಡಲ್ಲ, ಆಪರೇಷನ್ ಆಗಲ್ಲ. ಹಾಗಾಗಿ ನಾವು ಉಳಿದಿರ್ತಕ್ಕಂಥ ಶಿವಕುಮಾರ್ ಕೂಡ ಈ ಸರ್ಕಾರದ ನಿರ್ಲಕ್ಷ್ಯತನ, ಸಚಿವರ ನಿರ್ಲಕ್ಷ್ಯತನ, ಅವ್ರ ಬೇಜವಾಬ್ದಾರಿ ಹೇಳಿಕೆದಿಂದ ಆ ಜೀವ ಕೂಡ ನಾವು ಕಳ್ಕೋಬೇಕಾಗ್ತದೆ. ಹಾಗಾಗಿ ಎಷ್ಟಾಗ್ತದೆ ಸ್ಟ್ರಿಕ್ಟ್ ಮತ್ತೆ ಸ್ಪೆಷಲ್ ಆಯಿತು ಅಂತಂದ್ರೆ ನೀವು ಏನ್ ಕ್ರಮ ಕೈಗೊಳ್ಬೇಕು ಅನ್ನೋ ಸಚಿವರಿಗೆ ನಾನು ಒಂದು ಇದು ಮಾಡ್ತೇನೆ ಅಂದ್ರೆ ಏನ್ ಕ್ರಮ ಕೈಗೊಳ್ಬೇಕು ಆ ಕ್ರಮ ಕೈಗೊಳ್ಳಿ. ಅದರಿಂದ ಆ ಹಾಸ್ಪಿಟಲ್ದವರು ಪ್ರತಿಯೊಂದು ಸಣ್ಣ ಮೆಡಿಸಿನ್ ಪ್ರತಿಯೊಂದು ಸಣ್ಣ ಆಪರೇಷನ್ ಅವರಿಗೆ ದುಡ್ಡು ಕೇಳೋತರ ಮಾಡ್ಬೇಡ್ರಿ ಅವರಿಗೆ. ಯಾಕಂದ್ರೆ ಮೊದಲೇ ಅವರಿಗೆ ಬಹಳ ಪರೇಶಾನಿದಾಗ ನೀವು ಕರೆಕ್ಟ್ ಆಗಿ ಸ್ಪಂದನೆ ಮಾಡಿಲ್ಲ. ಹಾಗಾಗಿ ನಿಮ್ಮ ಮೇಲೆ ನಮಗೆ ಭರವಸೆ ಉಳಿದ ಸಚಿವರೇ, ಆ ಭರವಸೆ ಉಳಿಸ್ಕೋಬೇಕಿತ್ತು ಅಂದ್ರೆ ಅದು ಏನ್ ಕೆಲಸ ಮಾಡಬೇಕು ಆ ಕೆಲಸ ಪ್ರಾಪರ್ ಆಗಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಪರಿಹಾರ ನೀತಿಯನ್ನ ಹೇಳಿದ್ರಲ್ಲ, ಬರೀ ಸಚಿವರು ತಮ್ಮ ಬಾಯಿನಿಂದ ಹೇಳ್ಯಾರ ಅವರು, ಅದಕ್ಕೊಂದು ವಿಶೇಷವಾದ ಒಂದು ಸಮಿತಿನೇ ರಚಿಸ್ಬೇಕಾಗ್ತದೆ. ಅದಕ್ಕೆ ಬರೀ ಬಾಯಿನಿಂದ ಹೇಳಿದಾಗ ನಾನು ಪರಿಹಾರ ಕೊಡ್ತೀನಿ, ಅದ ಒಂದು ಸಮಿತಿ ರಚಿಸ್ಬಿಟ್ಟು ಆಯಾ ಫೀಲ್ಡ್ ಯಾರು ಎಕ್ಸ್ಪರ್ಟ್ಸ್ ಅನ್ನೋ ಡಿಪಾರ್ಟ್ಮೆಂಟ್ದಾಗ ಆ ಎಕ್ಸ್ಪರ್ಟ್ಸ್ ಕರ್ಸ್ಕೊಂಡು ಸಮಿತಿ ರಚಿಸ್ಕೊಂಡು ಆ ಪರಿಹಾರ ಘೋಷಣೆ ಮಾಡಬೇಕು. ಬರೀ ಬಾಯಿ ಮಾತಿನಿಂದ ಪರಿಹಾರ ಘೋಷಣೆ ಆಗಲ್ಲ. ಸಮಿತಿ ಇದ್ದಾಗ ಅದೊಂದು ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ತದ. ಆ ಸಮಿತಿನೇ ಪರಿಹಾರ ಕೊಡಿಸೋ ತರ ಕೂಡ ಕೆಲಸ ಮಾಡ್ತದ. ಮತ್ತೆ ಇನ್ನೊಂದು ಏನದಪ್ಪ ಅಂತಂದ್ರ ಈ ಪರಿಹಾರಗಳು ಮತ್ತ ಈ ಆಶ್ವಾಸನೆಗಳು ಈಡೇರದಿದ್ದರೆ ಸರಿನಾ ನಾವೇನ್ ಮಾಡ್ಬೇಕಂತಂದ್ರ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತೀವಿ. ಅದು SP ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಮತ್ತ ಜಿಲ್ಲಾ ಆಡಳಿತ ಅಂತಂದಾಗ ನಾವು ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಇವರೆಲ್ಲರ ವಿರುದ್ಧ ಒಂದು ನಮ್ಮ ಗಟ್ಟಿಯಾದ ಧ್ವನಿಯಿಂದ ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕಾಗ್ತಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಇನ್ನೊಂದು ಏನದ ಅಂತಂದ್ರೆ ಬರೀ ಪೀಡಿತ ಕುಟುಂಬಗಳಿಗೆ ಎಷ್ಟು ಸಮಸ್ಯೆ ಆಗ್ತಿದೋ ಆ ಸಮಸ್ಯೆನ ಬೀದರ್ದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಸಮಸ್ಯೆ ಆಗ್ತಿದೆ. ನಾನು ಹೇಳ್ತಿದ್ದೆ, ನಾನು ಮೊನ್ನ ಸ್ವಲ್ಪ ಕೆಲಸದ ಅಂತೇಳಿ ಅಲ್ಲಿ ಕೋರ್ಟಲ್ಲಿ ಹೋಗಿದ್ದೆ. ಅಲ್ಲೊಬ್ರು ವಕೀಲರು ಇದ್ರು ನಮ್ಮ ಫ್ರೆಂಡ್, ಅವ್ರ ಕೈಯಲ್ಲಿ ಯಾವಾಗ ಭೀ 8 ಉಂಗುರ ಹಾಕೊಂಡ್ ಬರೋ ಈಚೆಕ. ಅವ್ರು ಕೇಳಿದಾಗ 2 ಉಂಗುರ ಇತ್ತು. ಯಾಕೋ ಉಂಗುರ ಕಮ್ಮಿ ಯಾವ ಕೈ ಅಂದ್ರೆ ಕಳ್ಳರು ಹೆಚ್ಚಿಗಾಗಿ ಅವ್ರಿಗೆ ಹೊಡೆದು ಹೋಯ್ತವ. ಸರಿನಾ ಈ ಅಜಿಕೆ ಒಬ್ಬ ಅಡ್ವೊಕೇಟಿಗೆ ಆಗ್ಲತ್ತಂದ್ರೆ ಎಷ್ಟು ನಾಚಿಕೆ ಗೇಡಿನ ಸಂಗತಿ ನಮ್ಮ ಜಿಲ್ಲಾ ಆಡಳಿತ ಮೇಲೆ ಅಂತ ಹೇಳಿದ್ರೆ ಅಡ್ವೊಕೇಟಿಗೆ ಅಜಿಕೆ ಆಗ್ಲತ್ತದ. ಸಾಮಾನ್ಯ ಜನದ ಬಿಟ್ಟೆ ಬಿಡ್ರಿ. ಅಂದ್ರ ಯಾವುದೇ ಒಂದು ವ್ಯಕ್ತಿ ರಾತ್ರಿ 7 ಆಗ್ಯದ 8 ಆಗ್ಯದ ಹತ್ರ ಹೊರಗಡೆ ಬರ್ಲಕ್ ಹಚ್ಲತ್ತಾರ. ಯಾವುದೇ ಒಬ್ಬಕ್ಕೆ ಹೆಣ್ಮಗಳು ಮಾರ್ಕೆಟ್ ಹೋಗ್ಲಕ್ ಹಚ್ಲತ್ತಾರ. ಚೈನ್ ಸ್ನಾಚಿಂಗ್ ಆಗ್ಲತ್ತದ, ಕಿಡ್ನಾಪ್ ಆಗ್ಲತ್ತವ, ಲೈವ್ ಮರ್ಡರ್ ಆಗ್ಲತ್ತವ. ಇಷ್ಟೆಲ್ಲ ವೈಫಲ್ಯತೆ ಇಟ್ಕೊಂಡು ಇನ್ ಯಾವ ಕಾರಣಕ್ಕಾಗಿ ನೀವು ಸಚಿವ ಸ್ಥಾನದಲ್ಲಿ ಇರಬೇಕು, ಇನ್ ಯಾವ ಕಾರಣಕ್ಕಾಗಿ ನೀವು SP ಸ್ಥಾನದಲ್ಲಿ ಇರಬೇಕು, ಇನ್ ಯಾವ ಕಾರಣಕ್ಕಾಗಿ ನೀವು ಜಿಲ್ಲಾಧಿಕಾರಿ ಸ್ಥಾನದಲ್ಲಿ ಇರ್ಬೇಕಂತದ್ದು ನನ್ನ ಒಂದು ಖೇದ ವ್ಯಕ್ತಪಡಿಸ್ತೀನಿ ನಾನು. ತೀರ್ಕೊಂಡು ಅಂದ್ರೆ ಮರ್ಡರ್ ಮಾಡಿದ್ರು ಕೂಡ ಇನ್ನು 6-7 ದಿನ ಆದ್ರೂ ಕೂಡ ಇನ್ನೂ ಕೂಡ ಜಿಲ್ಲಾಧಿಕಾರಿ ಅವ್ರ ಮನೆಯವರಿಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಕ್ ಹೋಗಿಲ್ಲ. ಇದು ಕೂಡ ತುಂಬಾ ದೊಡ್ಡ ನಾಚಿಕೆಗೇಡಿನ ಸಂಗತಿ ಅದ. ನಿಮ್ದು ಏನಾದ್ರೂ ನಾನು ಜಿಲ್ಲಾಡಳಿತ ಉಳಿಸ್ಕೊತೀನಿ, ಆ ವಿಶ್ವಾಸ ನಾನು ಜನರಲ್ಲಿ ಉಳಿಸ್ಕೊತೀನಿ ನಾನು. ಮತ್ತ ಪುನಃ ಒಂದು SP ಅಂದಾಗ ನಾವು ಇಡೀ ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ನಾನು ಆ ಜನರಲ್ಲಿ ಈ ಸಮಾಜದಲ್ಲಿ ಭಯಮುಕ್ತ ವಾತಾವರಣ ನಿರ್ಮಾಣ ಮಾಡ್ತೀನಿ ಅಂತ ಅನ್ನೋದು ಏನಾದ್ರೂ ನಿಮ್ಗೆ ಕೆಪಾಸಿಟಿ ಇದ್ರೆ ನೀವು ಆ 24 ಅವರಲ್ಲಿ ಆ ರಾಬರ್ಸ್ನ ಆ ಮರ್ಡರ್ನ ಹಿಡಿದು ತೋರಿಸ್ಬೇಕಿತ್ತು. ಅದು ನಿಮ್ ಕೈಯಿಂದ ಆಗಿರ್ಲಿಲ್ಲ. ನಾವು ಮೊದಲು ಹೇಳಿದ್ರೆ ನಾವು 4 ಟೀಮ್ ಮಾಡಿದೇವ್ರಿ ಅಂತ ಹೇಳಿ, ಇವಾಗ ಹೇಳ್ತೇವೆ ನಾವು 10 ಟೀಮ್ ಮಾಡಿದೇವ್ರಿ ಅಂತೀರಿ. ನೀವಿನ್ನ 100 ಟೀಮ್ ಮಾಡ್ಕೊಂತೀವಿ, ನೀವು ನಾಕಾಬಿದ್ದಿರ್ತೀರಿ. ಒಂದ್ ವೇಳೆ ನಿಮ್ಗೆ ಇಮಿಡಿಯೇಟ್ ನಿಮ್ಗೆ ಎಫೆಕ್ಟ್ ಮಾಡೋದಂತಂದ್ರ ಸ್ಪೆಷಲ್ ಫೋರ್ಸ್ ಎನ್ಫೋರ್ಸ್ ಮಾಡ್ರಿ. ನೀವು ಸ್ಪೆಷಲ್ ತನಿಖೆಗೋಸ್ಕರ ಒಂದು ಸ್ಪೆಷಲ್ ಸಮಿತಿ ರಚನೆ ಮಾಡಿಬಿಟ್ಟು ಏನದ ನಿಮ್ ಕಾನೂನು ಏನ್ ಮಾಡೋದು ಕಾನೂನು ಮುಖಾಂತರ ಅದೆಲ್ಲ ಕಾನೂನು ಮುಖಾಂತರ ಮಾಡಿ ನಾವು ಡೆಡ್ಲೈನ್ ಇವಾಗ ಏನು ಕೊಡ್ಲಕ್ ಆಗಲ್ಲ ನಾನು. ಬಟ್ ನಮ್ಮ ಎಲ್ಲ ಬ್ರದರ್ಸ್ ಎಲ್ಲ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು 24 ಅಂತ ಹೇಳಿ ಒಂದು ಲೈನ್ ಡೇಟ್ ಹಾಕೊಂಡಿರೋ ಅವರು ಟೆಂಟೇಟಿವ್ ಡೆಡ್ಲೈನ್ ಅಂತ ಹೇಳಿ. ಸರಿನಾ ಅಲ್ಲಿವರೆಗೆ ಏನಾದ್ರೂ ಸೂಕ್ತ ಪರಿಹಾರ ಸಿಗ್ಲಿಲ್ಲ, ಸೂಕ್ತವಾಗಿ ಅವರಿಗೆ ಬಂಧಿಸ್ಲಿಲ್ಲ ಅವರಿಗೆ ಅಂತಂದಾಗ ಒಂದು ಉಗ್ರವಾದ ಹೋರಾಟ ರೂಪಿಸ್ಬೇಕಾಗ್ತದ. ಅದರಲ್ಲಿ ಬರೀ ಬಹುಜನ್ ಸಮಾಜ ಪಕ್ಷ ಅಲ್ಲ, ಅದರಲ್ಲಿ ಬರೀ ದಲಿತ್ ಯೂನಿಟಿ ಮೂವ್ಮೆಂಟ್ ಅಲ್ಲ, ಇದರಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕಳಕಳಿರ್ತಕ್ಕಂಥ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಆ ಪ್ರತಿಭಟನೆಯಲ್ಲಿ ತಂದು ತೋರಿಸ್ಬಿಟ್ಟು ಇಡೀ ಸಚಿವರಿಗೆ, ಇಡೀ ಶಾಸಕರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಇಲ್ಲ ಜಿಲ್ಲಾಧಿಕಾರಿ
ಇಡೀ ಕಾಂಪ್ಲೆಕ್ಸ್ ಬರ್ತಕ್ಕಂಥ ಎಲ್ಲಾ ಆಫೀಸರ್ನ ಒಂದು ಅವ್ರ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕೆ ಬರೋ ತರ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಆಲ್ರೆಡಿ ಆ ಕಪ್ಪು ಚುಕ್ಕೆ ಇದೆ ಅವ್ರ ಹತ್ರ, ಒಂದು ಮರ್ಡರ್ನ ಸೇವ್ ಮಾಡಿದ್ದಾರೆ, ಅವ್ರನ್ನ ಇನ್ನೂ ಕೂಡ ಹಿಡಿಯೋಕ್ ಆಗ್ಲಿಲ್ಲ. ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಕೂಡ ಕೈ ಬಿಟ್ಟಿದೆ ನಮ್ಮ ಬೀದರ್ ಡಿಸ್ಟಿಕ್ ಅಲ್ಲಿ. ಇವೆಲ್ಲ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಬೇಕಿತ್ತು ಅಂತ ನಾನು ಡೆಡ್ಲೈನ್ ಒಳಗೆ ಮಾಡ್ಕೊಳ್ಳಿ ಅಂತೇಳಿ ನಾನು ವಿನಂತಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಯೂನಿಟಿ ಮೂವ್ಮೆಂಟ್ ಸಂಸ್ಥಾ ಇರುವಂತ ಚಾನ್ಸ್ ತಪ್ಪಿಸ್ತೀರಿ, ದಯಮಾಡಿ ನೀವು ಕೋಪರೇಟ್ ಮಾಡ್ರಿ, ಇಲ್ಲಿಂದ ಹೇಳ್ರಿ ಅಂತೇಳಿ ಹೇಳಿದ್ರು. ಅವಾಗ ಫ್ಯಾಮಿಲಿದವರೆಲ್ಲ ಎದ್ದು ಅವ್ರಿಗೆ ಸಹಕರಿಸಿದಾರೆ ಪೊಲೀಸರು. ಆದ್ರೂ ಕೂಡ ಅವ್ರು ವಿಫಲರಾಗ. ಇದರಲ್ಲಿ ಇನ್ನೊಂದು ಮಾಡ್ತೀನಿ ಸರ್, ಇದು ಇನ್ನೊಂದು ಅನುಮಾನ ಏನ್ ಬರ್ತಂದ್ರೆ ಇದರಾಗ ಮುಖ್ಯವಾಗಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಪೊಲೀಸರು ಕಾರಣ ಇರ್ಬೋದು. ಯಾಕಂದ್ರೆ ಇದು ಇಂಥ ಘಟನೆ ಅದ ಹಾಡುವಾಗಲೇ ಬೀದರ್ ಜಿಲ್ಲೆದಾಗ ಈ ರೀತಿ ಘಟನೆ ಆಗ್ಲತ್ತಂತಂದ್ರೆ ನಾವೆಲ್ಲೋ ಇದು ಫಿಲಿಮ್ದಾಗ ನೋಡ್ತೇವೆ ಈ ರೀತಿ ದರೋಡೆ ಆಗೋದು, ರಾಬರಿ ಆಗೋದು. ಆಮೇಲೆ ಕೇಳಿರ್ತೇವೆ ನಾವು ಎಲ್ಲೋ ಉತ್ತರ ಪ್ರದೇಶದಾಗ ಆಗ್ತದ, ಬಿಹಾರದಾಗ ಆಗ್ತದ ಅಂತ ಹೇಳಿ. ಆದ್ರೆ ಇವತ್ತಿನ ದಿನಗಳದಾಗ ಹೆಚ್ಚೆಚ್ಚು ದಲಿತರ ಮೇಲೆ ದೌರ್ಜನ್ಯ ಆಗಲಿ, ಈ ರೀತಿ ರಾಬರಿಗಳಾಗ್ಲಿ, ಹೆಚ್ಚು ಕಳ್ಳತನ, ಕಿಡ್ನಾಪ್ ಕೇಸಸ್ ಬೀದರ್ನಲ್ಲಿ ಆಗ್ಲತ್ತಂದ್ರೆ ಅತ್ಯಂತ ನಾಚಿಕೆಗೇಡು ಸಂಗತಿ ಅದು. ನಾವು ಇಡೀ ದೇಶದಾಗೆ ನಮ್ಮ ಕರ್ನಾಟಕ ಪೊಲೀಸ್ ಬಹಳ ಗ್ರೇಟು, ಒಳ್ಳೆ ರೀತಿ ಕೆಲಸ ಮಾಡ್ತಂತೇವು. ಆದ್ರೆ ಆ ಕರ್ನಾಟಕ ರಾಜ್ಯದ ಒಂದು ಬೀದರ್ ಜಿಲ್ಲೆದ ಪೊಲೀಸರ ಪರಿಸ್ಥಿತಿ ಈ ರೀತಿ ಆಗ್ಯದ. ಕಳ್ಳರು ಪೊಲೀಸ್ ಅಂದ್ರೆ ಭಯ ಇಲ್ಲ, ಕಾನೂನು ಅಂದ್ರೆ ಭಯ ಇಲ್ಲ. ಮಹಾಪುರುಷರ ಮೂರ್ತಿಗಳಿಗೆ ಧ್ವಂಸ ಮಾಡ್ಬೇಕಾದ್ರೂ ಕೂಡ ಯಾವುದೇ ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ. ಒಂದು ಅರೆಸ್ಟ್ ಮಾಡಿದ್ರು ಅಂತ ಹೇಳಿ 4ನೇ ದಿನ ಬಿಡ್ತಾ ಇದೆ. ಹಂಗಾಗಿ ಇಲ್ಲಿ ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ಏನಂತಂದ್ರೆ ವಿಫಲ ಆಗ್ಬಿಟ್ಟದ. ಇದಕ್ಕೆಲ್ಲ ಪರಿಹಾರ ಮಾಡ್ಬೇಕಂತಂದ್ರೆ ಒಂದೇ, ಪೊಲೀಸರು ಏನು ದಕ್ಷ ಪೊಲೀಸ್ ಅಧಿಕಾರಿಗಳಿರ್ತಾರ, ಒಂದು ಕಾನೂನು ಗೌರವ ಕೊಟ್ಟು ಕಾನೂನು ಒಳ್ಳೆ ರೀತಿಯಲ್ಲಿ ಕಾಪಾಡುವಂತ ದಕ್ಷ ಪೊಲೀಸ್ ಅಧಿಕಾರಿಗಳ ಬೀದರ್ ನೇಮಕ ಮಾಡಬೇಕು. ಮತ್ತು ಕಾನೂನು ಅಂದ್ರೆ ಏನು, ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಾರೆ, ಕಳ್ಳರಿಗೆ ಯಾವ ರೀತಿ ಪೊಲೀಸರ ಭಯ ಇರ್ತದ ಅಂತ ಹೇಳಿ ಅದು ತೋರಿಸ್ಕೊಡ್ಬೇಕಾದಂತ ಪೊಲೀಸರು ಬೇಕಾಗಿದೆ ಬೀದರ್ ಜಿಲ್ಲೆಗೆ. ಯಾಕಂದ್ರೆ ಪ್ರತಿಯೊಂದು ಘಟನೆದಾಗ ಕೂಡ ಆರೋಪಿಗಳಿಗೆ ಯಾವುದೇ ರೀತಿ ಶಿಕ್ಷೆ ಆಗ್ತಾ ಇದೆ ಬೀದರ್. ಸುಮಾರು ಬಹಳಷ್ಟು ದಿವಸಗಳು ನೋಡ್ತಾ ಇದ್ದೆವು. ಈಗ ಈ ಹಾಡು ಹಗಲೇ ಒಂದು ಮರ್ಡರ್ ಮಾಡಿ ಹೋಗ್ತಾರ ಅಂತಂದ್ರೆ ನಮ್ದು ಪೊಲೀಸ್ ಇಲಾಖೆಯವರು CCTV ಎಲ್ಲ ಬೀದರ್ ಜಿಲ್ಲೆ CCTV ಎಲ್ಲ ಕಡೆ ಅದ ಸರ್. ಆದ್ರೂ ಕೂಡ ಅವ್ ಕಳ್ಳರು ಸಿಗ್ತಾ ಇಲ್ಲ. ಅಂದ್ರೆ ಏನಂತಂದ್ರೆ CCTV ಎಲ್ಲ ಇದ್ದಂಥವು ಒಂದು ಮುಗುಲ್ ನೋಡತ್ತವ, ಇಲ್ಲ ಕೆಳಗೆ ನೋಡತ್ತವ. ಕಳ್ಳರಿಗೆ ನೋಡ್ಬೇಕು, ಆರೋಪಿಗಳಿಗೆ ಹಿಡಿಬೇಕು ಅಂತದ್ ಬಿಟ್ಟು ಅವ್ರ ಮುಗುಲು ಕೆಳಗೆ ನೋಡತ್ತವ. ಹಂಗಾಗಿ ಆ CCTV ಬರೀ ಹೆಸರಿಗೆ ಆಗ್ಬಿಟ್ಟಾವ. ಎಲ್ಲೋ ಒಂದ್ ಕಡೆ ಟ್ರಾಫಿಕ್ದಾಗ ಯಾರೋ ಒಬ್ಬ ಪೊಲೀಸ್ ಹಿಡ್ಲತ್ತಾರ ಗಾಡಿ ಅಂತ, ಅವ್ ಬಿಡಿಸ್ಕೊಂಡು ಹೋದಂತವನಿಗೆ ಹಿಡಿಲಾಕೆ CCTV ಯೂಸ್ ಮಾಡಿ ಟಪ್ ಅಂತ ಹಿಡಿತಾರ. ಬಟ್ ಕಳ್ಳರಿಗೆ ಹಿಡ್ಲಕ್ಕೆ ಯಾಕೆ ಲೇಟ್ ಆಗತ್ತ ಅಂತೇಳಿ ನಮ್ಮ ಪ್ರಶ್ನೆ. ಒಂದು ರೀತಿಯಲ್ಲಿ ಈಗ ಮಾಧ್ಯಮ ಮಿತ್ರ ಮೀಡಿಯಾದ ಗೊತ್ತಿರಲ್ಲ, ಯಾವುದೋ ಹೊಸ ತೋರಿಸಿ ಮತ್ತೊಂದು ಮಾತಿದ್ರಾಗ ಎಲ್ಲೋ ಒಂದ್ ಕಡೆ ಅವ್ರು ಯಾಕಟ್ಟ ಅರ್ಜೆಂಟ್ ಹೈದರಾಬಾದ್ನಲ್ಲಿ ದರೋಡೆಕೋರಿಗೆ ಹಿಡಿದಿದಾರ, ಆಮೇಲೆ UP-ನಲ್ಲಿ ಹಿಡಿದಿದಾರ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೂ ಒಂದು ರೀತಿಯಲ್ಲಿ ಪರಿವಾರದವ್ರಿಗೆ ಶಾಂತಿ ಮಾಡ್ಬೇಕಂತ ಹೇಳಿ ಆ ಪರಿವಾರದವರಿಗೆ ಸಮಾಧಾನ ಇಡಬೇಕು. ಈ ಬೀದರ್ ಜನತೆ ಹೆಚ್ಚು ಆಕ್ರೋಶ ಪಡಿಸಬಾರ್ದು, ಪೊಲೀಸ್ ಇಲಾಖೆ ಮೇಲೆ ಬೆರಳು ತೋರಿಸಬಾರ್ದು ಅಂತ ಹೇಳಿ ಇವರು ಸುಳ್ಳು ಮಾಹಿತಿ ಜನರಿಗೆ ನೀಡಿದ್ದಾರೆ. ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೂಕ್ತವಲ್ಲ. ಯಾಕಂದ್ರೆ 100 ಆರೋಪಿಗಳು ಶಿಕ್ಷೆ ಆಗದಿದ್ರು ಕೂಡ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಭಾವಿಸಬಾರ್ದು. ಕಾನೂನು ಹೇಳ್ತೀವಿ ನಾವು, 100 ಅಪರಾಧಿ ತಪ್ಪಿಸ್ಕೊಂಡು ಹೋದ್ರೂ ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ ನಮ್ಮ ಕಾನೂನು ಹೇಳ್ತದ. ಆದ್ರೆ ಇವರು ಯಾವುದೋ ಬೇರೆ ರಾಜ್ಯದಾಗ ಬೇರೆ ಜಿಲ್ಲೆದಾಗ ಮಾಡಿದಂಥ ಕಳ್ಳರಿಗೆ ತಂದು ಇದಕ್ಕೆ ಅದಕ್ಕೆ ಅಟ್ಯಾಚ್ ಮಾಡ್ತಾರ ಅಂತಂದ್ರೆ ಇದು ಬಹಳಷ್ಟು ಖಂಡನೀಯ. ಯಾಕಂದ್ರೆ ನಿಜವಾದ ಆರೋಪಿ ಯಾರಿದಾರ, ಈ ಪರಿವಾರಕ್ಕೆ ಏನು ಇವ್ರ ಮಗ ಜೀವನ, ಇವ್ರ ಮನೆ ಜೀವನ ನಡೆಸ್ತಾ ಇದ್ರು, ಇವ್ರದೆಲ್ಲ ಅಂತ ಒಬ್ಬ ಮಗನಿಗೆ ಕೊಲೆ ಮಾಡದಂತ ಕೊಲೆ ಪಾತಕರು ಬಿಟ್ಟು ಬೇರೆ ಯಾರು ಇವರೇ ಕೊಂದಾರ ಅಂತಂದ್ರೆ ಈ ಕುಟುಂಬದವರು ಸಹಿಸ್ಕೊಳ್ಳೋರು. ಇದನ್ನ ಈಗಾಗಲೇ ನಮ್ಮ ಕರ್ನಾಟಕ ಪೊಲೀಸ್ ನಂಬರ್ 1 ಅಂತ ಹೇಳ್ತೇವೆ. ಎಲ್ಲೇ ಇದ್ರು ಕೂಡ ತರ್ತಾರ ನಮ್ಮ ಕರ್ನಾಟಕ ಪೊಲೀಸ್ ಅಂತೇಳಿ
ನಾವು ಬಹಳಷ್ಟು ಕಡೆ ನೋಡಿದೀವಿ, ಕೆಲವೊಂದು ವಿಷಯಗಳನ್ನು ಮಾಡಿದ್ದಾರೆ. ಆದ್ರೆ ಈ ವಿಷಯದಲ್ಲಿ ಮಾತ್ರ ಯಾಕೋ ನಮ್ಮ ಬೀದರ್ ಪೊಲೀಸ್ ಇಲಾಖೆ ಹಿಂದೇಟ್ ಆಗ್ತಾ ಇದೆ. ಅದಕ್ಕಾಗಿ ಆದಷ್ಟು ಬೇಗನೆ ಒಂದು ಈ ನಮ್ಮ ಗಿರಿ ವೆಂಕಟ್ ಅನ್ನೋರು ಹತ್ಯೆ ಮಾಡಿದಂಥ ಮತ್ತು ಬ್ಯಾಂಕ್ ರಾಬರಿ ಮಾಡಿದಂಥ ಈ ದರೋಡೆಕೋರರಿಗೆ ಆದಷ್ಟು ಬೇಗ ಬಂಧಿಸಬೇಕು. ಬೀದರ್ ಪೊಲೀಸ್ ಅವ್ರಿಗೆ ಯಾವುದೇ ಒಳ್ಳೆ ರೀತಿ ತಂದು ಇಲ್ಲಿ ಅವ್ರಿಗೆ ಕಠಿಣ ಕ್ರಮ ಜರುಗಿಸಬೇಕು. ಮತ್ತೆ ಅವತ್ತೇನು CMS ಆಗವಿಲ್ಲ ಇತ್ತು ಅಂತೇಳಿ ಒಂದು ಘಟನೆ ಕೇಳಬೇಕು. ಸುಮಾರು ಕಂಟಿನ್ಯೂಸ್ಲಿ ಆಗ್ಲತ್ತ ಈ ತರ ರಾಬರಿ. ಅಂದ್ರೆ ಇದಕ್ಕೇನು ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಏನು ದರೋಡೆಕೋರರಿಗೆ ಭಯ ಇಲ್ವಾ? ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಇವ್ರಿಗೆ ಏನಾದ್ರು ಸ್ಪೆಷಲ್ ಏನು ಬಿಡ್ತಾ ಇದಾರ, ಬಿಡುವು ಮಾಡ್ತಾ ಇದ್ದಾರೆ? ಅದಕ್ಕಾಗಿ ನಾವು ಕೇಳೋದಕ್ಕೆ ಕಾಂಗ್ರೆಸ್ ಸರ್ಕಾರ ಜನಪರ ಸರ್ಕಾರ, ದಲಿತರ ಸರ್ಕಾರ ಅಂತೇಳಿ ಇವತ್ತು ದಲಿತರ ಹತ್ಯೆ ಆದ್ರೂ ಕೂಡ, ಒಬ್ಬ ದಲಿತರ ಹತ್ಯೆ ಆದ್ರೂ ಕೂಡ ಆ ದರೋಡೆಕೋರರಿಗೆ ಹಿಡಿಯುವಲ್ಲಿ ಇವತ್ತು ಇವರು ವಿಫಲ ಆಗಿದೆ ಸರ್ಕಾರ. ಇಲ್ಲದಂತ ಸಚಿವರು, ಇಲ್ಲಿದ್ದಂತ ಶಾಸಕರು ಬರೀ ಸರ್ಕಾರಿ ನೌಕರಿ ಕೊಡ್ತೀನಿ ಅಂತೇಳಿ ಆಶ್ವಾಸನೆ ನೀಡೋದಲ್ಲ, ಅವ್ರು ಅವತ್ತು ಆಮೇಲೆ ಕುಟುಂಬದವ್ರಿಗೆ ಮಾತಾಡ್ತಾನೆ ಸ್ವತಃ ಸಚಿವರು ಸಂಸದರು ಹೇಳಿದ್ದಾರೆ ಸರ್ಕಾರಿ ನೌಕರಿ ಕೊಡ್ಲಿಕ್ಕೆ ಆಗಲ್ಲ, ಕಾಂಟ್ರಾಕ್ಟ್ ಬೇಸ್ಗಳು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಮತ್ತಿನ್ನು ನಾವು ಕೊಡಿಸ್ತೇವೆ ಗೌರ್ಮೆಂಟ್ ಇಂದ ಅಂತ ಹೇಳಿದ್ದು ಸುಳ್ಳು ಆಶ್ವಾಸನೆ ಬೇಡ. ಮಾಡೋದಿದ್ರೆ ಒಂದು ಅವರ ಸಚಿವರ ಸಂಸದರ ಲೆಟರ್ ಪ್ಯಾಡ್ ಮುಖಾಂತರ ಸರ್ಕಾರದಿಂದ ಮಾನ್ಯತೆ ಪಡ್ಕೊಂಡು ಇವರಿಗೆ ಪಕ್ಕಾ ಒಂದು ಗೌರ್ಮೆಂಟ್ ಜಾಬ್ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಡೋದಲ್ಲ, ಕೊಡಬೇಕು. ಮತ್ತೆ ಜಿಲ್ಲಾಧಿಕಾರಿಗಳು ಒಂದು ಒಳ್ಳೆ ರೀತಿ ಯಾವುದೇ ಕಂಪ್ಲೇಂಟ್ ಬಂದರೂ ತಕ್ಷಣ ಕ್ರಮ ತಗೊಂಡು ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರ ಹೆಸರಿದೆ ಬೀದರಲ್ಲಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಗಿರಿ ವೆಂಕಟ್ ಅವರು ಹತ್ಯೆ ಆದರೂ ಕೂಡ ಕುಟುಂಬಕ್ಕೆ ಇಲ್ಲಿವರೆಗೂ ಭೇಟಿ ಮಾಡಿಲ್ಲ. ಏನಿದು ಮುಖ್ಯವಾಗಿ ಒಂದು ಜಾತಿ ಕಾರಣನ ಅಥವಾ ಏನು ಅವರಿಗೆ ಇದು ವಿಷಯ ಚಿಕ್ಕದು ಕಾಣಿಸ್ತಾ ಗೊತ್ತಿಲ್ಲ. ಆದರೆ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಕೂಡ ಅವ್ರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಮತ್ತು ಸರ್ಕಾರದಿಂದ ಆಗುವ ಎಲ್ಲ ಸವಲತ್ತುಗಳು ತಲುಪಿಸ್ಕೊಡ್ಬೇಕು. ಮತ್ತೆ ಆದಷ್ಟು ಬೀದರ್ ಜಿಲ್ಲೆಗೆ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಒಂದು ಒಳ್ಳೆ ರೀತಿ ತನಿಖಾ ತಂಡ ರಚಿಸಿ ಆ ತನಿಖಾ ತಂಡದ ಮುಖಾಂತರ ಆ ದರೋಡೆಕೋರರು ಎಲ್ಲಿದ್ದಾರೆ ಅಂತೇಳಿ ಅವ್ರಿಗೆ ಪತ್ತೆ ಹಚ್ಬೇಕಂತೇಳಿ ಈ ಮೂಲ 140 ಕಿಲೋಮೀಟರ್ ಇಲ್ಲೇ ಬೇಮಳಕೆರೆ ಅಂತ ಊರಿದೆ ಸರ್, ಈ ಲೋಕಲ್ 30-40 ಕಿಲೋಮೀಟರ್. ಯಾರು SP ಕೂಡ ಹೋಗಿಲ್ಲ, DC ಅವ್ರು ಕೂಡ ಹೋಗಿಲ್ಲ. ಸಾಂತ್ವನ ಅವ್ರಿಗೆ ಹೇಳಕ ಏನು ಕೊಟ್ಟು ಏನು ಒಣ ಏನಾದ್ರು ಸಚಿವರು ಹೋದ್ರು ಪರಿಹಾರ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿದ್ರು, ಬಂದರು. ರೈನ್ ಖಾನ್ ಅವ್ರು ಹೋದ್ರು, ವಾಪಸ್ ಬಂದು ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ರು. ಎಲ್ಲ ಹೇಳಿ ಸಾಂತ್ವನ ಹೇಳೋ ಇದು ಮಾಡೋಂತ ಇಲ್ಲ. ಜಿಲ್ಲಾಡಳಿತದಾಗ DC ಮೇಡಮ್ ಅವ್ರು ಯಾಕೆ ಹೋಗಿಲ್ಲ? ಏನ್ ಜಾತಿವಾದ, ದಲಿತರ ಎಂಬುದು ಒಂದೇ ಕಾರಣದಿಂದ ಇದರ ಮೂಲ ಉದ್ದೇಶ ಏನಂತ ಅದು ಅರ್ಥ ಆಗಿಲ್ಲ. 140 ಕಿಲೋಮೀಟರ್ ಹೈದರಾಬಾದ್ ಹೋಗಿ ಮೀಟ್ ಆಗಿ ಬರ್ತಾರೆ ಅಂದಾಗ ಮತ್ತೆ ಇಲ್ಲಿ 40 ಕಿಲೋಮೀಟರ್ ಬೇಮಳಕೆರೆ ಹೋಗ್ಲಕ್ಕ ಆಗ್ತಾ ಇಲ್ಲ ಅಂದಾಗ ಇದು ಜಾತಿವಾದ ನೇರವಾಗಿ. ಅವ್ರದ್ದು ಡೆತ್ ಆಗಿರೋರು ಅವರು ಮರ್ಡರ್ ಕೂಡ ಮಾಡ್ಬಿಡ್ರ, ರಾಬರಿ ಮಾಡಿ ಮರ್ಡರ್ ಕೂಡ ಮಾಡಿದ್ರು ಕೂಡ ಜೀವ ಹೋದ್ರು ಕೂಡ ಬಂದು ವಿಸಿಟ್ ಮಾಡೋಕ್ಕಾಗಿಲ್ಲ. ಭಾಳ ಒಳ್ಳೇದು. ಶಿವಕುಮಾರ್ ಅವರು ನಮ್ಮ ಅಣ್ಣ ತಮ್ಮೆ ಅದೊಂದು ಅವ್ರಿಗೆ ಹೋಗಿ ವಿಸಿಟ್ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಕೂಡ ವೆಚ್ಚದಲ್ಲೆಲ್ಲ ಏನು ಹೇಳಿರಿ, ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಒಂದು ಗೋಲಿ ಕೂಡ ತಗೋಬೇಕಾದ್ರೂ ಕೂಡ ಸಚಿವರು ನಾವೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಅದೆಲ್ಲದೂ ಕೂಡ ಅವ್ರು ನಡೆಸ್ಕೋಬೇಕು. ಒಂದು ಎರಡನೇದು ಏನಂತಂದ್ರೆ ಇವರು DC ಮೇಡಮ್ ಅವ್ರು ಇಲ್ಲಿ ಹೋಗಿಲ್ಲ ಅದ್ರ ಕಾರಣ ಏನಪ್ಪ ಅಂದ್ರೆ 24ನೇ ತಾರೀಕಿನ ಉಗ್ರವಾದ ಹೋರಾಟ ಇಡೀ ಬೀದರ್ ಜಿಲ್ಲೆ ದಲಿತರ ಒಳಗೇನು ಸ್ವಾಭಿಮಾನಿ ದಲಿತರು ಏನಿದ್ದೆವು ಪ್ರತಿ ಹಳ್ಳಿಯಿಂದ ಕೂಡ ಬಂದು ಈ ಮೂಮೆಂಟ್ ಭಾಗಿಯಾಗ್ತಾರೆ. ಒಂದು ಇನ್ನೊಂದೇನು ನಮ್ಮ ಬೇಡಿಕೆ ಏನಂದ್ರೆ ಇಲ್ಲಿಂದ ಜಿಲ್ಲಾಡಳಿತ ಮೇಡಮ್ ಅವ್ರು DC ಅವರಿಗೆ ವರ್ಗಾವಣೆ ಮಾಡಬೇಕು, SP ಅವ್ರಿಗೆ ಕೂಡ ವರ್ಗಾವಣೆ ಮಾಡಬೇಕು. ಮತ್ತೆ ಇಲ್ಲಿಂದ ಉಸ್ತುವಾರಿ ಸಚಿವರಾಗಾರ ಇಲ್ಲಿಂದ 24 ತಾರೀಕಿನಾಗಾರ ಇಲ್ಲಿಂದ ಅವ್ರ ದೊಡ್ಡಕೋರಿಗೆ ಅವ್ರಿಗೆ ಹಿಡ್ಲಿಲ್ಲ ಅಂತ ತಿಳ್ಕೊರಿ. ಉಗ್ರವಾದ ಹೋರಾಟ 24ನೇ ತಾರೀಕು ನಮ್ಮ ಬೀದರ್ ಜಿಲ್ಲೆಯಿಂದ ಹಮ್ಮಿಕೊಳ್ತೇವೆ. ಏನೋ ಪರಿಹಾರ ಘೋಷಣೆ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ 5 ದಿವಸ ಆಯ್ತ್ರಿ ಸಚಿವರೇ, ಯಾವ್ದಾದ್ರು ಕಾರ್ಯರೂಪಕ್ಕೆ ತಂದಿದ್ದೀರಾ ನೀವು? ಕಾರ್ಯರೂಪಕ್ಕೆ ತಂದಿದ್ದಾರೇನ್ರಿ? ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಕೇಳ್ತೀನಿ, ಕಾರ್ಯರೂಪಕ್ಕೆ ತಂದಿರೋದು ಏನಾದರೂ ಆಫೀಷಿಯಲ್ ಆಗಿ ಲೆಟರ್ ಆದೇಶ ಹೊರಡಿಸಿದಾರ? ಇನ್ನೂ ಇಲ್ಲ. ಅಂದ್ರೆ ನಾವೇನ್ ತಿಳಿಬೇಕು, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಕೂಡ ಹೈದರಾಬಾದ್ ಹೋಗಿ ಗಾಯಾಳು ಶಿವಕುಮಾರ್ ಅವರಿಗೆ ಭೇಟಿ ಆಗ್ತಾರೆ. ಆಗ್ಲಿ
ಪರವಾಗಿಲ್ಲ, ಪಾಪ ಶಿವಕುಮಾರ್ ಕೂಡ ಹರಸಾಹಸ ಪಟ್ಟು ಆ ದುಡ್ಡಿಗೋಸ್ಕರ ಕಷ್ಟಪಟ್ಟು ಗುಂಡಿಟ್ಟು ತಿಂದಿದ್ದಾರೆ. ಆದ್ರೆ ವೆಂಕಟೇಶ್ ಗಿರಿ ಇದ್ದಾರಲ್ಲ, ವೆಂಕಟೇಶ್ ಗಿರಿ ಅವ್ರ ಕುಟುಂಬಕ್ಕೆ ಇಲ್ಲಿವರೆಗೂ ಬಂದು ಭೇಟಿಯಾಗಿ ಕನಿಷ್ಠ ಪಕ್ಷ ಜಿಲ್ಲಾಧಿಕಾರಿಗಳು ಬರಲಿಲ್ಲ ಅಂದ್ರೆ ಅವ್ರ ADC ಸಾಹೇಬರಿಗೆ ಆದ್ರೂ ಕಳಿಸ್ಬೇಕಿತ್ತು. ಯಾಕೆ ಕಳಿಸಲಿಲ್ಲ? ಸಂಪೂರ್ಣವಾಗಿ ಪೊಲೀಸ್ ಬೇಜವಾಬ್ದಾರಿತನದಿಂದ ಈ ಘಟನೆ ಆಗಿದೆ ಅಂತ ಈ ಮಾಧ್ಯಮ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಮೃತ ಏನು ವೆಂಕಟೇಶ್ ಗಿರಿ ಇದ್ದಾರೆ ಅವ್ರ ಕುಟುಂಬಕ್ಕೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.